ಮೀಟರ್ ಇದ್ರೆ ಲಡಾಯಿಸ್ಬೇಕು, ಮುಂದೆ ಬಂದ್ರೆ ಉಡಾಯಿಸ್ಬೇಕು, ಜೊತೆ ಇದ್ಕೊಂಡು ಕಟಾಯಿಸ್ಬಾರ್ದು. ಏನಿದೆ ನಾನೆಲ್ಲ ನನಗಾಗಿ ಮಾಡ್ತಾ ಇದ್ದೀರ ಅನ್ಕೊಂಡಿದ್ರು. ಡೈಲಾಗ ಅದೇ ನಾನು ಎಲ್ಲ ಸ್ಟೇಜಲ್ಲೂ ಹೇಳ್ತಾನೆ ಇರ್ತೀನಿ, ಎಲ್ಲ ಅದೇ ಡೈಲಾಗ್ ಕೇಳ್ತಾ ಇರ್ತಲ್ಲ. ಮೀಟರ್ ಇದ್ರೆ ಲಡಾಯಿಸ್ಬೇಕು, ಮುಂದೆ ಬಂದ್ರೆ ಉಡಾಯಿಸ್ಬೇಕು, ಜೊತೆ ಇದ್ಕೊಂಡು ಕಟಾಯಿಸ್ಬಾರ್ದು ಅಂತ. ಇಲ್ಲ ಈ ಪ್ರೀತಿ ಪ್ರೋತ್ಸಾಹ ಈ ಅಭಿಮಾನ ಹಿಂಗೆ ಕೊನೆವರೆಗೂ ಉಳಿಸ್ಕೊತೀನಿ. ಅದು ಏನ ಏನು ಇಡೀ ಬಂದು ಸುಮಾರು ಪ್ರೋಗ್ರಾಮ್ಗಳು ಇಷ್ಟು ಜನ, ಇಷ್ಟು ಸೌಂಡು, ಇಷ್ಟು ಕ್ರೌಡ್ ಇದೆ ಫಸ್ಟ್ ನೋಡ್ತಾ ಇರೋದು. ಸಪೋರ್ಟ್ ನಮ್ಮ ಸುಮ್ಮನೆ ಕರ್ಸಿದ್ರಿ ಮಕ್ಕಳು ಡ್ಯಾನ್ಸ್ ಹೊಡೆಯೋರು ಎಲ್ಲ ಇಲ್ಲಿ ಅವರೆಲ್ಲ ಸುಮ್ಮನೆ ಕರ್ಸಿದ್ರ ಅಂತ. ಈಗ ತಂದೆ ಇಟ್ಕೊಳ್ಳೋಣ ಅಂತ ಮಕ್ಕಳಿಗೆ ಈಗ ಓಡ್ಬೋದು, ಗಣ್ಣಿ ಹಿಡ್ಕ ಓಡ್ಬೋದು ನಂಗೆ. ಏನಪ್ಪ ಡೈಲಾಗ್ ನಾನು ಸುಮಾರು ಸ್ಟೇಜ್ ಮೇಲೆ ಹೇಳ್ಬಿಟ್ಟು ನಿಜವಾಗ್ಲೂ ಮೊದಲನೇದಾಗಿ ನಮ್ಮ ಪ್ರಮೋದ್ ಶ್ರೀನಿವಾಸ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರ ಒಂದು ಪ್ರೋಗ್ರಾಮ್ಗೆ ಕರೆದು ಇಷ್ಟೊಂದು ಜನ, ಇಷ್ಟು ಮಕ್ಕಳು, ಇಷ್ಟು ಜನರು ಇವ್ರ ಪ್ರೀತಿ ಎಲ್ಲ ನೋಡೋಂಗಿದ್ರೆ ಅದಕ್ಕೆ ಸಖತ್ ಖುಷಿ ಆಗಿದ್ದು. ಆಮೇಲೆ ಇಷ್ಟು ಜನ ಮಕ್ಕಳಿಗೆ ಫ್ರೀಯಾಗಿ ಒಂದು ಬೇಸಿಗೆ ಶಿಬಿರ ಅಂತ ಮಾಡಿ ಇಷ್ಟು ಜನ ಮಕ್ಕಳು ಅವ್ರಿಗೆ ಹೆಲ್ಪ್ ಆಗುತ್ತಾರೆ. ಅವ್ರ ಫ್ಯಾಮಿಲಿ ಅವರೆಲ್ಲ ರೀಲ್ಸಲ್ಲಿ ನೋಡ್ತಾ ಇದ್ದೆ, ಅವರು ಇವ್ರ ಬಗ್ಗೆ ಪ್ರಮೋದ್ ಸರ್ ಬಗ್ಗೆ ಮಾತಾಡಿದವ್ರ ಪೇರೆಂಟ್ಸ್ ಎಲ್ಲ ಸಖತ್ ಖುಷಿ ಇದೆ ಸರ್. ನಮ್ಮನ್ನ ಇಲ್ಲಿ ಕರೆಸಿ ಇಷ್ಟು ಜನ ಇದೆಲ್ಲ ನೋಡೋಂಗೆ ಮಾಡಿದ್ದು, ನಿಮ್ಮನ್ನು ನೋಡಿದ್ದು ಸಖತ್ ಖುಷಿ ಆಯಿತು. ಹಿಂಗೆ ಜನಸೇವೆ ಮಾಡ್ತೀರಿ, ಎಲ್ರಿಗೂ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ ಸರ್. ಇಡೀ ಬಂದು ಸುಮಾರು ಪ್ರೋಗ್ರಾಮ್ಗಳು ಇಷ್ಟು ಜನ, ಇಷ್ಟು ಸೌಂಡು, ಇಷ್ಟು ಕ್ರೌಡ್ ಇದೆ ಫಸ್ಟ್ ನೋಡ್ತಾ ಇರೋದು. ಸಪೋರ್ಟ್ ಎಲ್ರಿಗೂ ನಮಸ್ಕಾರ. ಸೊ ಈ ಥರ ಒಂದು ಬೇಸಿಗೆ ಶಿಬಿರ ಮಾಡಿದ್ದಾರೆ ಪ್ರಮೋದ್ ಶ್ರೀನಿವಾಸ್ ಸರ್ ಅಂತ ಹೇಳಿದಾಗ ಇಷ್ಟು ಕ್ರೌಡ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಖುಷಿ ಆಯಿತು ನಿಮ್ಗೆಲ್ರಿಗೂ ನೋಡಿ. ಆ್ಯಂಡ್ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಸಾರಿ, ಸೊ ಸಮ್ಮರ್ ಕ್ಯಾಂಪ್ಸ್ ಯೂಶಲಿ ಸಮ್ಮರ್ ಬರ್ತಿದೆ ಅಂತಿದ್ದಂಗೆ ಆ ಥರ ಅಂದರೆ ಅಂದರೆ ಓದೋದು ಬಿಟ್ಟು ಎಕ್ಸ್ಟ್ರಾ ಏನು ಆಕ್ಟಿವಿಟೀಸ್ ಇದೆ, ಮಕ್ಕಳಲ್ಲಿ ಏನೇನು ಟ್ಯಾಲೆಂಟ್ಸ್ ಇದೆ ಅದನ್ನ ಯೂಟಿಲೈಸ್ ಮಾಡ್ಕೋಬಹುದು. ಸೊ ವಿತೌಟ್ ಫೀಸ್ ಅದನ್ನ ಫ್ರೀಯಾಗಿ ಪ್ರಮೋಟ್ ಸರ್ ಮಾಡಿರೋದು ಒಂದು ಗುಡ್ ಇನಿಷಿಯೇಟಿವ್ ಅಂತಾನೆ ಹೇಳ್ಬೋದು. ಎಷ್ಟು ಜನಕ್ಕೆ ಫೀಸ್ ಕೊಡೋದಕ್ಕೆ ಆಗಲ್ಲ ಅನ್ನೋರಿಗೆ ಕಲೆನ ಒಂದು ಸಾರಿ ಸೊ ಅದೊಂದು ಇನಿಷಿಯೇಟಿವ್ ತಗೊಂಡಿರೋದು ಇಟ್ಸ್ ಅ ವೆರಿ ನೈಸ್ ಕಾನ್ಸೆಪ್ಟ್ ಅನಿಸ್ತು ನನಗೆ. ಆ್ಯಂಡ್ ಎಷ್ಟೋ ಜನ ನಾನು ಪ್ರೊಫೈಲ್ ನೋಡ್ತಾ ಇರಬೇಕಾದ್ರೆ ಸಾಕಷ್ಟು ಡಾನ್ಸ್ ಪರ್ಫಾರ್ಮೆನ್ಸಸ್ ಇರ್ಬೋದು ಅಥವಾ ಕ್ರಿಕೆಟ್ ಮ್ಯಾಚಸ್ ಕೂಡ ನೋಡಿದೆ ನಾನು. ಸೊ ನೈಸ್ ಇನಿಷಿಯೇಟಿವ್ ಸರ್. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗುರೂಜಿ ಅವರು ಇರುವಂಥ ಸ್ಟೇಜ್ನ ನಾನು ಶೇರ್ ಮಾಡ್ತಿರೋದು ಕೂಡ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ನೀವೆಲ್ಲರೂ ಕಾಯ್ತಾ ಇದ್ದೀರಾ ಗಿಲ್ಲಿಯವ್ರು ಮಾತಾಡೋದಕ್ಕೆ. ಮೈಕ್ ಅವ್ರಿಗೆ ಹೇಳುವ. ನಾನೆಲ್ಲ ನನಗಾಗಿ ಮಾಡ್ತಾ ಇದ್ದೀರ ಅನ್ಕೊಂಡಿದ್ರು. ಡೈಲಾಗ ಅದೇ ನಾನು ಎಲ್ಲ ಸ್ಟೇಜಲ್ಲೂ ಹೇಳ್ತಾನೆ ಇರ್ತೀನಿ, ಎಲ್ಲ ಅದೇ ಡೈಲಾಗ್ ಕೇಳ್ತಾ ಇರ್ತಲ್ಲ. ಮೀಟರ್ ಇದ್ರೆ ಲಡಾಯಿಸ್ಬೇಕು, ಮುಂದೆ ಬಂದ್ರೆ ಉಡಾಯಿಸ್ಬೇಕು, ಜೊತೆ ಇದ್ಕೊಂಡು ಕಟಾಯಿಸ್ಬಾರ್ದು ಅಂತ. ಇಲ್ಲ ಈ ಪ್ರೀತಿ ಪ್ರೋತ್ಸಾಹ ಈ ಅಭಿಮಾನ ಹಿಂಗೆ ಕೊನೆವರೆಗೂ ಉಳಿಸ್ಕೊತೀನಿ. ಅದು ಏನ ಏನು ಮೀಟರ್ ಇದ್ರೆ ಲಡಾಯಿಸ್ಬೇಕು, ಮುಂದೆ ಬಂದ್ರೆ ಉಡಾಯಿಸ್ಬೇಕು, ಜೊತೆ ಇದ್ಕೊಂಡು ಕಟಾಯಿಸ್ಬಾರ್ದು ಅಂತ.
ನೋಡೋಣ